ತ್ರಿಮೂರ್ತಿಗಳಿಗೆ ಪ್ರತಿರೂಪ ಆಗಿರೋ ಈ ಕಾಮಧೇನುವಲ್ಲಿ ಸರ್ವ ದೇವತೆಗಳು ವಾಸಿಸ್ತಾರೆ. ಈ ಕಾಮಧೇನು ಪೂಜೆ ಮಾಡಿದ್ರೆ ಮುಕ್ಕೋಟಿ ದೇವತೆಗಳನ್ನ ಪೂಜೆ ಮಾಡ್ದಾಗತ್ತೆ. ಒಂದು ಮನೆಗೆ ಒಂದು ಕುಲದೇವತೆ ಇದ್ರು ಆ ಕುಲದೇವತೆಗಳೆಲ್ಲ ಈ ಕಾಮಧೇನೊಳಗಡೆ ವಾಸ ಮಾಡ್ತಾರೆ. ಆದ್ರಿಂದ ಕಾಮಧೇನುಗೆ ಪೂಜೆ ಮಾಡಿದ್ರೆ ಕುಲದೇವತೆಗೆ ಪೂಜೆ ಮಾಡಿದ ಹಾಗೆ ಆಗತ್ತೆ. ಅಷ್ಟೇ ಅಲ್ಲದೆ ಕಾಮಧೇನು ಪೂಜೆಯಿಂದ ಲೆಕ್ಕ ಇದ್ದಷ್ಟು ಭಾಗ್ಯ ಸೌಭಾಗ್ಯ ಸಿಗತ್ತೆ. ಅದಕ್ಕೆ ಮನೆ ಕುಲದೇವತೆ ಯಾರೋ ಗೊತ್ತಿಲ್ಲದೆ ಇದ್ರು ಈ ಕಾಮಧೇನು ಪೂಜೆಗೆ ಏರ್ಪಾಡು ಮಾಡಿದ್ದೀನಿ. ಕಾಮಧೇನು ಪೂಜೆ ಮಾಡಿದ್ರೆ ಕುಲದೇವತೆಗೆ ಪೂಜೆ ಮಾಡಿದ ಹಾಗಾಗುತ್ತೆ ಅಂತ ನೀನ್ ಹೇಳಿದ್ರೆ ಸಾಕಾಗುತ್ತಾ? ಶಾಸ್ತ್ರ ಹೇಳ್ಬೇಕು. ಶಾಸ್ತ್ರ ಹೇಳೋದನ್ನೇ ಈ ಹುಡುಗಿ ಹೇಳ್ತಾ ಇದ್ದಾಳೆ. ಅಂದ್ರೆ ಅಖಿಲ್ಗ್ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಿರೋ ಕುಲದೇವತೆ ಪೂಜೆನ ಈ ಕಾಮಧೇನುಗ್ ಮಾಡ್ಬೋದು ಅಂತ ಹೇಳ್ತಿದ್ದೀರಾ ಅಪ್ಪ? ಮಾಡಬಹುದು. ಕುಲದೇವತೆ ಪೂಜೆಯಿಂದ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಪುಣ್ಯ ಈ ಕಾಮಧೇನು ಪೂಜೆಯಿಂದ ಸಿಗುತ್ತೆ. ಶ್ಯಾಮ, ಪೂಜೆ ಶುರು ಮಾಡು. ಸರಿ ತಾತ. ಅಖಿಲ್, ನೀನು ಶ್ಯಾಮ ಪೀಠದ ಮೇಲೆ ಕೂತ್ಕೊಳ್ಳಿ. ಆಯ್ತು ತಾತ. ಅಪ್ಪಪ್ಪ, ಇವಳು ನಾನ್ ಅನ್ಕೊಂಡಷ್ಟು ಸಾಮಾನ್ಯದೊಳಲ್ಲ. ಇವಳು ಈ ಮನೇಲಿ ಇದ್ದಷ್ಟು ಅಪಾಯನೇ. ಮನೇಲಿ ಇರೋರ್ನೆಲ್ಲ ಬುಟ್ಟಿಗೆ ಹಾಕೋತಿದ್ದಾಳೆ. ಇವಳನ್ನ ಹೇಗಾದ್ರೂ ಮನೆಯಿಂದ ಮೊದಲು ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕಾಮಧೇನು ಪೂಜೆ ನಿರ್ವಿಘ್ನವಾಗಿ ನಡೀತಲ್ಲ ಅಂತ ನಿನ್ನ ಪರೀಕ್ಷೆ ಕೂಡ ಮುಗಿದೋಯ್ತು ಅಂತ ನೀನು ಅಂದ್ಕೋಬೇಡ. ಈಗ ನಡಿಬೇಕಾಗಿರೋದೇ ನಿಜವಾದ ಪರೀಕ್ಷೆ. ನೀನು ಈ ಮನೆ ಸೊಸೆಯಾಗೋ ಅರ್ಹತೆ ಇದೆಯೋ ಇಲ್ವೋ ನಿರ್ಣಯ ಮಾಡೋ ಪರೀಕ್ಷೆ. ಅಖಿಲ್ಗೆ
ನೀನು ಸರಿಯಾದ ಜೋಡಿ ಹೌದೋ ಅಲ್ವೋ ತಿಳ್ಕೊಳ್ಳೋ ಪರೀಕ್ಷೆ. ಈಗ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಸರಿಯಾದ ಉತ್ತರ ಕೊಡಬೇಕು. ಅಖಿಲ್, ನಿನ್ನ ದೃಷ್ಟಿನಲ್ಲಿ ಹೆಂಡತಿ ಅಂದ್ರೆ ಏನು? ಹೆಂಡತಿ ಅಂದ್ರೆ ಗಂಡಂಗೆ ಒಂದು ಬಾಧ್ಯತೆ ತಾತ. ಅಮ್ಮ, ನಿನ್ನ ದೃಷ್ಟಿಲಿ ಗಂಡ ಅಂದ್ರೆ ಏನು? ಗಂಡ ಅಂದ್ರೆ ಹೆಂಡತಿಗೆ ಸರ್ವಸ್ವ ತಾತ. ನಿನ್ನ ದೃಷ್ಟಿಲಿ ಹೆಂಡತಿ ಅಂದ್ರೆ ಬಾಧ್ಯತೆ, ನಿನ್ನ ದೃಷ್ಟಿಲಿ ಗಂಡ ಅಂದ್ರೆ ಸರ್ವಸ್ವ. ಓಕೆ, ಹೆಂಡತಿ ಗಂಡನ ಮಧ್ಯೆ ಬಂಧ ಇರಬೇಕು, ಬಾಧ್ಯತೆ ಇರಬೇಕು? ನೀನೇ ಹೇಳು ಅಖಿಲ್. ಕೆಲವರ ಮಧ್ಯ ಬಂಧ ಇರುತ್ತೆ, ಇನ್ನು ಕೆಲವರ ಮಧ್ಯ ಬಾಧ್ಯತೆ ಇರುತ್ತೆ. ನೀನು ಹೇಳಮ್ಮ. ಗಂಡ ಹೆಂಡತಿ ಮಧ್ಯೆ ಬಂಧ ಇದ್ರು ಬಾಧ್ಯತೆ ಇದ್ರು ಯಾವ್ದು? ನಿರ್ಧಾರ ಮಾಡ್ತಾನೆ. ಹಾಗೆ ಆ ದೇವ್ರು ನಿರ್ಧಾರ ಮಾಡಿರೋದ್ರಿಂದಾನೆ ಯಾವುದೋ ಹುಡುಗಿನ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ ಇವ್ರಿಗೆ ಯಾವುದೋ ಹುಡುಗನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ ನನ್ ಜೊತೆ ಮದ್ವೆ ಆಯ್ತು. ಅಂದ್ರೆ ನಮ್ ಮದ್ವೆ ಇವ್ರ ನಿರ್ಧಾರದ ಹಾಗೂ ಆಗ್ದೆ, ನನ್ನ ನಿರ್ಧಾರದ ಹಾಗೂ ಆಗದೆ ದೇವ್ರ ನಿರ್ಧಾರದ ಪ್ರಕಾರ ನಡೆದಿದೆ ಅಂತಾಯ್ತು. ಇದರ ಅರ್ಥ ಗಂಡ ಹೆಂಡತಿ ಬಂಧ ಮನುಷ್ಯ ನಿರ್ಧಾರ ಅಲ್ಲ, ದೈವ ನಿರ್ಧಾರನೇ ಅಂತ, ಆ ಋಣ ಜನ್ಮ ಜನ್ಮದ ಬಂಧ ಅಂತ ಅರ್ಥ ಆಗತ್ತಲ್ಲ ತಾತ? ನೋಡಮ್ಮ ಶ್ಯಾಮ, ಗಂಡನಿಗೆ ನೋವಾಗದೇ ಇರೋ ಹಾಗೆ, ಗಂಡನ ಮನಸ್ಸಿಗೆ ಕಷ್ಟ ಆಗದೆ ಇರೋ ಹಾಗೆ ಹೆಂಡತಿ ನೋಡ್ಕೋಬೇಕಲ್ವೇನಮ್ಮ? ಹೌದು ತಾತ, ನೋಡ್ಕೋಬೇಕು. ಒಂದು ವೇಳೆ ಆ ಬಾಧೆ, ಆ ಕಷ್ಟ ನಿನ್ನ ಗಂಡನಿಗೆ ನಿನ್ನ ಕಡೆಯಿಂದನೇ ಆದರೆ ಆಗ ನೀನೇನು ಮಾಡ್ತೀಯ? ಅವ್ರ ನೋವು, ಅವ್ರ ಕಷ್ಟ ಕಡಿಮೆ ಮಾಡೋದಿಕ್ಕೆ, ಅವ್ರನ್ನ ಸಂತೋಷವಾಗಿಡೋದಿಕ್ಕೆ ಅವ್ರನ್ನ ಬಿಟ್ಟು ಹೋಗ್ಬೇಕು ಅಂದ್ರು ಸಂತೋಷವಾಗಿ ಬಿಟ್ಟು ಹೋಗ್ತೀನಿ. ನಾನು ಅವ್ರ ಪಕ್ಕದಲ್ಲಿರೋದ್ರಿಂದ ಅವರು ಸಂತೋಷವಾಗಿರ್ಬೇಕೇ ಹೊರತು ನನ್ನಿಂದ ಅವ್ರ ಸಂತೋಷಕ್ಕೆ ತೊಂದರೆ ಆಗ್ಬಾರ್ದು. ಓಕೆ ಓಕೆ, ಸಡನ್ ಆಗಿ ದೇವ್ರ ಪ್ರತ್ಯಕ್ಷ ಆಗಿ ನಿನಗೆ ಕಷ್ಟ ಬೇಕೋ ಸುಖ ಬೇಕೋ ಅಂತ ಕೇಳಿದ್ರೆ ನೀನು ಏನು ಕೇಳ್ಕೊತೀಯಮ್ಮ? ನನ್ನವ್ರಿಗೆಲ್ಲ ಸುಖ ಕೊಡು ಅಂತ, ನನಗ್ ಮಾತ್ರ ಕಷ್ಟ ಕೊಡು ಅಂತ ಕೇಳ್ಕೊತೀನಿ.
ಅದೇನು ಎಲ್ರ ಜೊತೆಗೂ ನಿನಗೂ ಸುಖ ಕೊಡು ಅಂತ ಕೇಳ್ಕೋಬಹುದಲ್ಲ? ಸುಖ ಸಿಗೋಕೆ ಶುರು ಆದ್ರೆ ದೇವ್ರನ್ನ ಮರೆಯೋದಕ್ಕೂ ಶುರು ಆಗತ್ತೆ. ಕಷ್ಟ ಇದ್ರೇನೆ ಯಾವಾಗ್ಲೂ ದೇವ್ರನ್ನ ನೆನ್ಪು ಮಾಡ್ಕೋತೀವಿ. ನಾನು ಸದಾ ನನ್ನ ಕೃಷ್ಣನ ನೆನ್ಪು ಮಾಡ್ಕೋಬೇಕು ಅಂದ್ರೆ ನನಗೆ ಯಾವಾಗ್ಲೂ ಕಷ್ಟನೇ ಇರಲಿ. ಕಷ್ಟ ಇದ್ರೂ ಕೂಡ ಕೃಷ್ಣ ಹತ್ರದಲ್ಲಿದ್ರೆ ಅದರಲ್ಲೂ ಸುಖನೇ ಇರತ್ತೆ. ಕುಂತಿದೇವಿ ಕೃಷ್ಣ ಪರಮಾತ್ಮನ ಕೇಳ್ಕೊಂಡಿದ್ದು ವರಾನ ನೀನು ಕೇಳ್ಕೊತಾ ಇದೀಯಾ ಅಂತಾಯ್ತು. ಓಕೆ, ಈಗ ನಾನು ಕೇಳಬೇಕು ಅಂತ ಇರೋದು ಬಹಳ ಮುಖ್ಯವಾದ ಪ್ರಶ್ನೆ. ತುಂಬ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಸರಿ ತಾತ. ಅಖಿಲ್ಗೆ ಕತ್ತಲೆ ಅಂದ್ರೆ ಭಯ ಅನ್ನೋದು ನಿನಗೆ ಗೊತ್ತಾ? ಗೊತ್ತಿದೆ ತಾತ. ಆ ಭಯನ ನೀನು ದೂರ ಮಾಡ್ತೀಯಾ? ನಮ್ಮಿಂದಾನೇ ಆಗ್ಲಿಲ್ಲ, ಇವಳಿಂದ ಇಲ್ಲ ಆಗತ್ತೆ. ಇನ್ನಿವಳ ಕತೆ ಮುಗೀತು. ಕೇಳ್ತಿರೋದು ನಿನ್ನನ್ನೇ. ಅವನ ಕತ್ಲೆ ಭಯನ ನೀನು ದೂರ ಮಾಡೋಕ್ಕಾಗತ್ತಾ? ದೂರ ಮಾಡ್ತೀನಿ ತಾತ. ಹೇಗೆ ದೂರ ಮಾಡ್ತೀಯಾ? ಏಕಾಗ್ರತೆಯಿಂದ ದೂರ ಮಾಡ್ತೀನಿ. ಹಾ, ಏಕಾಗ್ರತೆಯಿಂದನಾ? ಹೌದು ತಾತ. ಏಕಾಗ್ರತೆಯಿಂದ ಯಾವ ಕೆಲಸ ಮಾಡಿದ್ರು ಗೆಲುವು ಸಿಗತ್ತೆ ಅಂತ ಹೇಳ್ತಾರಲ್ವಾ? ಅದು ಹೇಳುವಷ್ಟು ಸುಲಭ ಅಲ್ಲ. ಕಷ್ಟನೇ ತಾತ. ಎಷ್ಟು ಕಷ್ಟದ ಕೆಲಸ ಆದ್ರೂ ಶುರು ಮಾಡಿದ್ಮೇಲೆ ನಿಧಾನವಾಗಿ ಹೋಗ್ತಾ ಸುಲಭ ಆಗಕ್ಕೆ ಪ್ರಾರಂಭ ಆಗುತ್ತಲ್ವಾ? ಅಖಿಲ್ ಅವ್ರಿಗೆ ಕತ್ಲಿನ ಭಯ ಕತ್ಲಲ್ಲಿರೋದಲ್ಲ, ಅವ್ರ ಯೋಚನೆಯಲ್ಲಿರೋದು. ಕತ್ಲಲ್ಲಿದ್ದೀನಿ ಅನ್ನೋ ಯೋಚನೆಯಿಂದಾನೇ ಭಯ ಶುರುವಾಗತ್ತೆ. ಕತ್ಲಾದ್ಮೇಲೆ ಬೆಳಕು ಬರತ್ತಲ್ಲ ಅನ್ನೋ ಯೋಚನೆಯಿಂದ ಧೈರ್ಯ ಬರುತ್ತೆ. ಅವ್ರಿಗೆ ಆ ಧೈರ್ಯ ತರೋದಕ್ಕಾಗಿ ಶಭಾಷ್ ಶ್ಯಾಮ, ಶಭಾಷ್. ಶಭಾಷ್. ನನ್ಗೆ ಆಶೀರ್ವಾದ ಮಾಡಿ ತಾತ. ದೀರ್ಘ ಸುಮಂಗಲಿ ಭವ. ಹೇಳಮ್ಮ. ನಾನು ಕೊಟ್ಟಿರೋ ಎಲ್ಲ ಪರೀಕ್ಷೆಯಲ್ಲೂ
ನೀನು ಒಳ್ಳೆ ಮಾರ್ಕ್ಸ್ ತಗೊಂಡಿದೀಯಾ. ಮುಖ್ಯವಾಗಿ ಕತ್ತಲೆ ಭಯದ ಪರೀಕ್ಷೆಯಲ್ಲಿ ನಾನು ಊಹೆ ಮಾಡಿದಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡ್ಬಿಟ್ಟಿದೆಯಮ್ಮ. ಎಲ್ಲ ಆ ಕೃಷ್ಣನ್ ದಯೆ ತಾತ. ಅಖಿಲ್, ಈಗ ನಾನು ಹೇಳ್ತೀನಿ, ಶ್ಯಾಮ ನಿನಗೆ ಸರಿಯಾದ ಜೀವನ ಸಂಗಾತಿ. ನೀವ್ ಇವಳನ್ನ ಈ ಮನೆ ಸೊಸೆ ಅಂತ ಒಪ್ಕೋಬಹುದು, ಆದ್ರೆ ನಾನು ಒಪ್ಕೊಳ್ಳಲ್ಲ. ಇವಳನ್ನ ಇಲ್ಲಿಂದ ಓಡಿಸೋದೆ ನನ್ನ ಗುರಿ. ಶ್ಯಾಮ ನಿನ್ನ ಜೀವನಕ್ಕೆ ಬರಬೇಕಾಗಿದ್ದು ಅನ್ನೋದು ಕಾಕತಾಳಿಯಾಗಿ ಬಂದಿದ್ದಲ್ಲ. ಆ ದೇವ್ರೆ ನಿರ್ಧಾರ ಮಾಡಿ ಶ್ಯಾಮನ್ನ ನಿನ್ನ ಜೀವನಕ್ಕೆ ಕಳಿಸಿದ್ದಾನೆ. ಖಂಡಿತ ನಿಮ್ಮದು ಜನ್ಮ ಜನ್ಮದ ಬಂಧನ. ವಸಂತ, ಇಂಥ ಸೊಸೆ ಸಿಕ್ಕಿದ್ದು ನಿನ್ನ ಅದೃಷ್ಟ. ಯಾವ ಜನ್ಮದಲ್ಲಿ ಏನು ಅದೃಷ್ಟ ಮಾಡಿದ್ಯೋ ನೀನು, ಇಂಥ ಸೊಸೆ ನಿನಗೆ ಸಿಕ್ಕಿದ್ದಾಳೆ. ಆ ಅದೃಷ್ಟನ ನೀನು ಅನುಭವಿಸ್ಬೇಕು ಅಂದರೆ ಶ್ಯಾಮನ ಬಾಹ್ಯ ಸೌಂದರ್ಯ ನೋಡದೆ ಅಂತರ ಸೌಂದರ್ಯನ ನೋಡೋದಕ್ಕೆ ಶುರು ಮಾಡು. ಹಾಗೆ ನೋಡೋಕೆ ಶುರು ಮಾಡಿದ್ರೆ ನಿನ್ನ ಸೊಸೆ ದೊಡ್ಡತನ ನಿನಗೂ ಅರ್ಥ ಆಗತ್ತೆ. ಆಗ್ಲಿ ಅಪ್ಪ. ವಸಂತ, ಪದ್ಧತಿ ಪ್ರಕಾರ ಹೊಸ ದಂಪತಿಗಳನ್ನು ತವರು ಮನೆಗೆ ಹಬ್ಬಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ನಾಳೆ ಪಂಚಮಿ ಸೋಮವಾರ, ಬಹಳ ಒಳ್ಳೆ ದಿನ. ನಾಳೆ ಬೆಳಗ್ಗೆ ಇವರು ಪ್ರಯಾಣಕ್ಕೆ ಏರ್ಪಾಡು ಮಾಡು. ಅಪ್ಪ, ಒಳ್ಳೆಯದು. ಅತ್ತೆ ಕೂಡ ಇವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡ್ರಲ್ಲ. ಶ್ಯಾಮ ಏನಾದ್ರೂ ನನ್ನ ಓರ್ಗಿತ್ತಿಯಾಗಿ ಇದೇ ಮನೇಲೇ ಇದ್ರೆ ಅವಳಿಗೆ ನನ್ನಷ್ಟೇ ಬೆಲೆ ಸಿಗುತ್ತೆ. ಅಲ್ಲದೆ ಅವಳು ಬುದ್ಧಿವಂತಿಕೆಂತ ನನ್ನ ಬೆಲೆನೇ ಕಡಿಮೆನೂ ಮಾಡ್ಬೋದು. ಹಾಗೆ ನಡಿಬಾರ್ದು, ನಡೆಯೋದಕ್ಕೆ ಬಿಡ್ಲೂಬಾರ್ದು. ನಾಳೆ ಅಖಿಲ್ ಇವಳು ತವ್ರ ಮನೆಗೆ ಹೋಗೋದನ್ನ ಹೇಗಾದ್ರೂ ಮಾಡಿ ತಡಿಲೇಬೇಕು. ಹೌದಾ? ತಾತ ನಿನ್ನ ಆ ಮನೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದಾರ? ಹೌದಪ್ಪ. ಅತ್ತೆ ಹತ್ರ ಕೂಡ ನನ್ನ ಸೊಸೆಯಾಗಿ ಒಪ್ಕೊಳ್ಳಿ ಅಂತ ತಾತ ಹೇಳಿದ್ರು. ಅತ್ತೇನು ಸರಿ ಅಂದ್ರು. ಎಂತ ಒಳ್ಳೆ ವಾರ್ತೆ ಹೇಳಿದ್ಯಮ್ಮ. ನಿನ್ನ ಪೂಜೆ ಫಲಿಸಿದ್ಯಮ್ಮ. ಆ ಕೃಷ್ಣ ನಿನ್ನ ಮೊರೆ ಕೇಳ್ಬಿಟ್ಟ. ಹೌದಪ್ಪ, ಎಲ್ಲ ಕೃಷ್ಣನ್ ದಯೆ. ನಾಳೆ ನೀವು ಬರ್ತಿರೋದಕ್ಕೆ ಕೃಷ್ಣನ ಪೂಜೆಗೆ ಏರ್ಪಾಡು ಮಾಡಿದ್ದೀನಿ. ಸರಿ ಅಪ್ಪ, ನಾವಿಬ್ರು ಕೃಷ್ಣನ್ಗೆ ಪೂಜೆ ಮಾಡ್ತೀವಿ. ಸಂತೋಷನಮ್ಮ, ತುಂಬಾ ಸಂತೋಷ. ಇಡ್ತೀನಪ್ಪ. ಒಳ್ಳೇದಮ್ಮ, ಒಳ್ಳೇದು.
ಏನು 16ನೇ ದಿನದ ಹಬ್ಬಕ್ಕೆ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ತುಂಬಾ ಸಂತೋಷ ಆಗ್ತಿದ್ಯಾ? ನಿನ್ನ ಹಬ್ಬದ ವಿಷಯ ಆಮೇಲೆ. ಮೊದಲು ರೂಪಾರಾಣಿ ಪ್ರೋಗ್ರಾಂ ಬಗ್ಗೆ ಯೋಚನೆ ಮಾಡು. ರೂಪರಾಣಿ ಪ್ರೋಗ್ರಾಮಾ? ಹೌದು, ನಾಳೆ ಒಂದು ಪ್ರೋಗ್ರಾಂ ಒಪ್ಕೊಂಡಿದ್ದೀನಿ. ನಾಳೆನಾ? ಹೌದು, ನಾಳೆನೆ. ನಾಳೆ ಹೇಗಾಗತ್ತೆ ಅಮ್ಮವ್ರೆ? ನಾಳೆ ನಾನು ಅವ್ರ ಜೊತೆಗೆ ನಮ್ಮ ಊರಿಗೆ ಹೋಗ್ಬೇಕಲ್ವಾ? ಪ್ರೋಗ್ರಾಂ ಇರೋದು ನಮ್ಮೂರ ಹತ್ರನೇ. ಆದ್ರೆ ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಾನು ಪ್ರೋಗ್ರಾಮ್ಗೆ ಹೇಗ್ ಬರ್ತಿದ್ಯೋ ಅದು ನನಗೆ ಗೊತ್ತಿಲ್ಲ. ನೀನು ಬರ್ಬೇಕು, ಹಾಡ್ಬೇಕು. ಬರ್ದೇ ಹೋದ್ರೆ ಏನಾಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಮೊನ್ನೆ ಏನ್ ನಡೀತು ಅಂತ ಒಂದು ಸಲ ನೆನ್ಪು ಮಾಡ್ಕೋ. ನಿನ್ನ ಫ್ಯಾಮಿಲಿಗೋಸ್ಕರ ನೀನು ಕೊಟ್ಟಿರೋ ಮಾತನ್ನ ತಪ್ತೀಯಾ? ತಪ್ಪಿದ್ರೆ ನಿನ್ನ ಮನೆ ಶವದ ಮನೆ ಆಗೋಗತ್ತೆ. ನಾನು ಇಲ್ಲಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನಾಳೆ ನೀನು ನಿನ್ನ ಗಂಡನ ಜೊತೆ ಬರ್ತೀಯೋ, ಅತ್ತೆ ಜೊತೆ ಬರ್ತೀಯೋ, ಓರ್ಗಿತ್ತೀರ್ ಜೊತೆ ಬರ್ತೀಯೋ ನನಗೆ ಬೇಕಾಗಿಲ್ಲ. ನೀನು ಪ್ರೋಗ್ರಾಮಿಗೆ ಬರಬೇಕು, ಹಾಡಬೇಕು. ನೆನ್ಪಿಟ್ಕೋ. ಕೃಷ್ಣ, ಏನ್ ಕೃಷ್ಣ ಇದು? ಇಂಥ ಪರಿಸ್ಥಿತಿಯಲ್ಲಿ ಹಾಡ್ಬೇಕು ಅಂದ್ರೆ ಹೇಗೆ? ಈ ಸಮಸ್ಯೆಯಿಂದ ನೀನೇ ನನ್ನ ಕಾಪಾಡಬೇಕು ಕೃಷ್ಣ. ಆಗ್ತಾ ಇಲ್ಲ. ಆ ಊರಲ್ಲಿ ಯಾವ ರೀತಿ ವೆದರ್ ಇರುತ್ತೋ, ಯಾವ ಥರದ ಬಟ್ಟೆ ಪ್ಯಾಕ್ ಮಾಡ್ಕೋಬೇಕೋ ಅರ್ಥನೇ ಆಗದೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ. ನೋ ಪ್ರಾಬ್ಲಮ್ ಅಖಿಲ್, ಬಟ್ಟೆ ವಿಷಯಕ್ಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಬ್ಯಾಗ್ ರೆಡಿ ಮಾಡೋರನ್ನ ನಾನು ಕರ್ಕೊಂಡು ಬರ್ತೀನಿ.
ಇಲ್ಲೇ ನಿಂತ್ಬಿಟ್ಟೆ, ಒಳಗ್ ನಡಿ. ನಾನು ರೂಮ್ ಒಳಗಡೆ ಹೋಗೋದು ಅತ್ತೆಗೆ ಇಷ್ಟ ಇಲ್ವಲ್ಲ? ನಾನು ಬಾಗ್ಲು ಹೊರಗಡೆನೆ ಇರ್ಬೇಕು ಅಂತ ಅತ್ತೆನೇ ಹೇಳಿದಾರಲ್ಲ. ಅದು ಆವಾಗ ತಾತ ಇಲ್ಲಿ ಬಂದು ಈ ಮನೆ ಸೊಸೆ ಆಗೋ ಅರ್ಹತೆ ನಿನ್ಗಿದ್ಯಾ ಇಲ್ವಾ ಅಂತ ನಿರ್ಧಾರ ಮಾಡೋ ತನಕ ನೀನ್ ಬಾಗ್ಲು ಹೊರಗಡೆ ಇರಬೇಕು ಅಂತ ಅತ್ತೆ ಹೇಳಿದ್ರು. ತಾತ ಬಂದಾಯ್ತು, ಪರೀಕ್ಷೆನೂ ಮಾಡಾಯ್ತು, ನಿನ್ನ ಈ ಮನೆ ಸೊಸೆಯಾಗಿ ಒಪ್ಕೊಂಡಾಯ್ತು. ಇನ್ನು ರೂಮ್ ಹೊರಗಡೆನೇ ಇರೋ ಅಗತ್ಯ ಏನಿದೆ? ಅದು ನಿಜಾನೇ. ಆದ್ರೆ ನೋಡು ಶ್ಯಾಮ, ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ನಿನ್ನ ನನ್ನ ಹೆಂಡತಿ ಅಂತ ಈ ಮನೆ ಕರ್ಕೊಂಡು ಬಂದೆ. ನಿನ್ನ ಈ ಮನೆ ಸೊಸೆ ಅಂತ ಡ್ಯಾಡಿ ಕೂಡ ಒಪ್ಕೊಂಡ್ರು. ಈ ಮನೆ ಸೊಸೆ ಆಗೋ ಅರ್ಹತೆ ನಿನಗಿದೆ ಅಂತ ತಾತ ಕೂಡ ಒಪ್ಕೊಂಡು ಹೇಳಿದ್ರು. ತಾತನ ನಿರ್ಧಾರನ ಮಮ್ಮಿ ಕೂಡ ಗೌರವಿಸ್ತಾರೆ. ಸೊ ಇನ್ನು ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ, ಯಾರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ. ಧೈರ್ಯವಾಗಿ ರೂಮಿಗೆ ಬರ್ಬೋದು. ಬಾ. ಇವನಿಗೆ ಯಾವ ಬಟ್ಟೆ ತಗೋಬೇಕೋ ಅರ್ಥ ಆಗ್ತಿಲ್ಲ, ನೀನೇ ಜೋಡಿಸ್ಕೊಡು. ಸರಿ ಅಕ್ಕ. ಅಖಿಲ್, ನಿನ್ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಅಲ್ವಾ? ಅಂದ್ರೆ ನಿಮ್ಮೂರಿನ ವಾತಾವರಣಕ್ಕೆ ಯಾವ ರೀತಿ ಬಟ್ಟೆ ತಗೊಂಡ್ರೆ ಸರಿಯಾಗಿರುತ್ತೆ ಅಂತ. ಯಾವ್ದಾದ್ರೂ ಪರವಾಗಿಲ್ಲ ಬಿಡಿ. ನಿಮ್ಗೆ ಯಾವ ಬಟ್ಟೆ ಹಾಕೊಂಡ್ರೆ ಆರಾಮ್ ಅನ್ಸುತ್ತೋ ಅದನ್ನೇ ಹಾಕೊಂಡ್ರಾಯ್ತು. ಆದ್ರೆ ಅಲ್ಲಿ ಪೂಜೆ ಕಾರ್ಯಕ್ರಮನೂ ಕೂಡ ಇರುತ್ತೆ ಅಂದ್ರು ಅಲ್ವಾ? ಪೂಜೆ ಅಂದ್ರಲ್ಲ ಅಂತ ನೀವು ಕಷ್ಟಪಟ್ಟು ಪಂಚೆ ಕಟ್ಕೋಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಇರೋ ಬಟ್ಟೆ ಹಾಕೊಂಡೆ ನೀವು ಪೂಜೆ ಕೂತ್ಕೋಬಹುದು. ಅಲ್ಲಿ ನಿಮ್ಗೆ ಯಾವ ರೀತಿನೂ ತೊಂದರೆ ಇರಲ್ಲ. ಥ್ಯಾಂಕ್ಸ್. ಇಲ್ಲಿ ನೋಡು, ಇಲ್ಲಿರೋ ಬಟ್ಟೆ ಎಲ್ಲ ನನಗಿಷ್ಟ ಇರೋದೆ. ನಿನಗಿಷ್ಟ ಆಗೋದನ್ನ ಪ್ಯಾಕ್ ಮಾಡು. ಸರಿ. ಅಖಿಲ್, ಈಗ ನಾನು ಹೇಳ್ತೀನಿ, ಶ್ಯಾಮ ನಿನಗೆ ಸರಿಯಾದ
ನಿನ್ನ ಅದೃಷ್ಟ. ನಾಳೆ ಬೆಳಗ್ಗೆ ಇವರು ಪ್ರಯಾಣಕ್ಕೆ ಏರ್ಪಾಡು ಮಾಡು. ಬೇಜಾರ್ ಮಾಡ್ಕೊಳ್ಬೇಡಿ ಅತ್ತೆ. ಬೇಜಾರ್ ಮಾಡ್ಕೊಳ್ದೆ ನಾನು ಇನ್ನೇನ್ ಮಾಡ್ಲಿ? ಆ ಶ್ಯಾಮ ಈ ಮನೆ ಸೊಸೆ ಅಂತ ಅಪ್ಪನೂ ನಿರ್ಧಾರ ಮಾಡಿದ್ಮೇಲೆ ಆಗಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಅವಳನ್ನ ಈ ಮನೆಯಿಂದ ಕಳ್ಸೋಕ್ಕಾಗೋದೂ ಇಲ್ಲ. ಜೀವನ ಪೂರ್ತಿ ನನ್ನ ಮಗನ ಪಕ್ಕದಲ್ಲಿ ಅವಳನ್ನ ನೋಡ್ತಾ ಬೇಜಾರ್ ಮಾಡ್ಕೊಳ್ತಾ ಸುಮ್ಮನಿರ್ಬೇಕಷ್ಟೇ. ತಾತ ತಗೊಂಡಿರೋ ನಿರ್ಧಾರನ ನೀವು ಗೌರವಿಸೋದು ಕರೆಕ್ಟೇ ಅತ್ತೆ. ಆದ್ರೆ ಅವರು ಅಂತ ನಿರ್ಧಾರ ತಗೊಳ್ಳೋದ್ರ ಹಿಂದೆ ನಡೆದಿರೋ ಮೋಸನ ನೀವು ತಿಳ್ಕೊಳ್ದೆ ಇರೋದಂತೂ ಕರೆಕ್ಟ್ ಅಲ್ಲ ಅತ್ತೆ. ಮೋಸನಾ? ಹೌದು ಅತ್ತೆ. ಆ ಶ್ಯಾಮ ಏನೋ ಮೋಸ ಮಾಡಿ ತಾತನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ. ಅಷ್ಟೇ ಅಂತ್ಯಾ? ಖಂಡಿತವಾಗ್ಲೂ ಹೌದು ಅತ್ತೆ. ಇಲ್ದೆ ಹೋದ್ರೆ ಒಂದು ದಿನಾನೂ ನಾನ್ ವೆಜ್ ಅಡುಗೆ ಮಾಡದೇ ಇರೋ ಶ್ಯಾಮ ಸಡನ್ ಆಗಿ ಅಷ್ಟು ರುಚಿಯಾಗಿ ನಾನ್ ವೆಜ್ ಅಡುಗೆನ ಹೇಗ್ ಮಾಡೋಕ್ ಸಾಧ್ಯ? ಪ್ರತಿ ವಿಷಯದಲ್ಲೂ ಶ್ಯಾಮ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕ್ಲೆವರ್ ಆಗಿ ಮುಂದಕ್ಕೆ ಹೋಗ್ತಿದ್ದಾಳೆ. ಅದಕ್ಕೆ ಗಂಡ ಹೆಂಡತಿ ಬಗ್ಗೆ ತಾತ ಕೇಳಿರೋ ಪ್ರಶ್ನೆಗೆಲ್ಲಾನು ಸರಿಯಾಗಿ ಜಾಣತನದಿಂದ ಉತ್ತರ ಕೊಟ್ಟು ಅವ್ರ ಮನ್ಸನ್ನ ಗೆದ್ದಿದ್ದಾಳೆ. ಹೊರಗಡೆ ಅಮಾಯಕಿ ತರ ನಟಿಸ್ತಾ ಒಳಗಡೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ತಾ ಅಖಿಲ್ನ ಮಾವನ್ನ ಹೇಗ್ ಬುಟ್ಟಿಗೆ ಹಾಕೊಂಡ್ಲೋ ಹಾಗೆ ತಾತಂಗೂ ಅದೇ ರೀತಿ ಮೋಸ ಮಾಡಿ ಪರೀಕ್ಷೆಯಲ್ಲಿ ಗೆದ್ದಿದ್ದಾಳೆ. ಶ್ಯಾಮ ಈ ಮನೆಗೆ ಸರಿಯಾದ ಸೊಸೆ ಅಂತ ಅವ್ರ ಬಾಯಲ್ಲೇ ಹೇಳ್ಸಿದಾಳೆ. ಆ ಶ್ಯಾಮ ಅಷ್ಟು ಪ್ಲಾನ್ ಮಾಡಿದಾಳೆ ಅಂದ್ಮೇಲೆ ನಾವಾ ಪ್ಲಾನ್ನ ಹಿಂದಕ್ಕೆ ಹಾಕೋ ಮಾಸ್ಟರ್ ಪ್ಲಾನ್ನ ಮಾಡಬೇಕೇ ಹೊರತು ಹೀಗೆ ಕಾಂಪ್ರಮೈಸ್ ಆಗಿ ಅವಳನ್ನ ಮನೇಲಿರೋಗ್ ಬಿಟ್ರೆ ಹೇಗತ್ತೆ? ಏನ್ ಮಾಡ್ಬೇಕು ನಂಗೇನೂ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಮಾಡದೇ ಇದ್ರು ಮೊದಲು ಅಖಿಲ್ ಶ್ಯಾಮ ಇಬ್ರನ್ನು ದೂರ ಮಾಡಬೇಕು. ಈಗ ಅವರು ದೂರನೇ ಇದಾರಲ್ಲ. ನಾಳೆ ಹತ್ರ ಆಗೋ ಅವಕಾಶ ಇದೆಯಲ್ಲ. ನಾಳೆ ತನಕ ಯಾಕೆ? ಆಲ್ರೆಡಿ ಅವರು ಹತ್ರ ಆಗಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಶ್ಯಾಮ ಅಖಿಲ್ ರೂಮಿಗೆ ಹೋಗಿ ಅಖಿಲ್ ಬಟ್ಟೆನ ಪ್ಯಾಕ್ ಮಾಡ್ತಿದ್ದಾಳೆ. ಅಖಿಲ್ ಬಟ್ಟೆ ಪ್ಯಾಕ್ ಮಾಡ್ತಿದ್ದಾಳ? ಅದೇ ನಾಳೆ ಅಖಿಲ್ನ ಕರ್ಕೊಂಡು ಅವಳು ತವರ್ ಮನೆಗೆ ಹೋಗ್ತಿದ್ದಾಳಲ್ಲ ಅವಳು. ಅದಕ್ಕೆ ತನ್ನ ಗಂಡ ಯಾವ ಬಟ್ಟೆ ಹಾಕೋಬೇಕು ಅಂತ ತಾನೇ ಸೆಲೆಕ್ಟ್ ಮಾಡ್ತಿದ್ದಾಳೋ ಏನೋ. ಇಲ್ಲಿ ತನಕ ಅಖಿಲ್ಗೆ ಸಂಬಂಧಪಟ್ಟ ಎಲ್ಲ ವಿಷಯನೂ ನೀವೇ ನೋಡ್ಕೋತಾ ಇದ್ರಿ. ಈಗ ಅವನ್ ಹೆಂಡತಿ ನೋಡ್ಕೊಳ್ಳೋದು ಶುರುವಾಗಿದೆ. ಇದನ್ನ ನೋಡಿ ನಿಮ್ಗೊಂದು ವಿಷಯ ಅರ್ಥ ಆಗ್ಬೇಕು. ಶ್ಯಾಮ ಅಖಿಲ್ಗೆ ಹತ್ರ ಆಗೋದ್ರ ಜೊತೆಗೆ ಅಖಿಲ್ನ ನಿಮ್ಮಿಂದ ದೂರ ಮಾಡ್ತಿದ್ದಾಳೆ. ಇದೆಲ್ಲ ನಿಮಗೂ ಅರ್ಥ ಆಗಿರುತ್ತಲ್ವಾ? ನೋ, ನಡಿಯೋಕ್ ಬಿಡಲ್ಲ. ಹಾಗೆ ನಡಿಯೋಕ್ ಬಿಡಲ್ಲ. ಬೋರಮ್ಮ, ಏನಮ್ಮ ಅವ್ರೆ? ಅಖಿಲ್ ಹತ್ರ ಹೋಗಿ ನಾನ್ ಕರೀತಿದ್ದೀನಿ ಅಂತ ಹೇಳು. ಹೇಳ್ತೀನಮ್ಮ.
ಹೇಯ್, ಆ ಡ್ರೆಸ್ ಅಂದ್ರೆ ನಂಗೆ ತುಂಬ ಇಷ್ಟ, ಅದನ್ನು ಇಟ್ಕೋ. ಅಖಿಲಪ್ಪ ಅವ್ರೆ, ಏನು? ಅಮ್ಮ ಅವ್ರು ಕರೀತಾವ್ರೆ. ಮಮ್ಮಿ ಕರೀತಿದ್ದಾರಾ? ಓಕೆ, ನಾನು ಬರ್ತೀನಿ, ನೀ ನಡಿ. ಸರಿ ಅಖಿಲಪ್ಪ ಅವ್ರೆ. ಹಾಂ, ಮಿಕ್ಕಿದೆಲ್ಲ ನೀನು ಜೋಡಿಸು, ನನ್ನ ಮಮ್ಮಿ ಹತ್ರ ಹೋಗಿ ಬರ್ತೀನಿ. ಹೋಗಿ ಬನ್ನಿ. ಏನ್ ಅಖಿಲ್, ಬಟ್ಟೆ ಜೋಡ್ಸ್ ಆಗೋಯ್ತಾ? ಇಲ್ಲ ಅತ್ತಿಗೆ, ಮಮ್ಮಿ ಕರೆದ್ರಂತೆ ಹೋಗ್ತಾ ಇದ್ದೀನಿ. ಈ ಕೆಲ್ಸನೆಲ್ಲ ಮುಗಿಸಿ ಆಮೇಲೆ ಅತ್ತೆ ಹತ್ರ ಹೋಗ್ಬಹುದಲ್ವಾ? ಆದರೆ ಏನಾದರೂ ಅರ್ಜೆಂಟ್ ಕೆಲಸ ಇದೆಯೇನೋ ಅಂತ. ನಾನು ಅತ್ತೆ ರೂಮ್ಗೆ ಹೋಗ್ತಿದ್ದೀನಿ, ನಾನು ಹೇಳ್ತೀನಿ. ನೀ ನಿನ್ ಕೆಲಸ ಮುಗಿಸ್ಕೊಂಡ್ ಬಾ. ಸರಿ ಅತ್ತಿಗೆ. ಲೈಟ್ ಆಫ್ ಮಾಡಿದ್ರೆ ಕತ್ಲಲ್ಲಿ ಚೆನ್ನಾಗಿ ಕಾಣುತ್ತೆ. ಕತ್ಲು, ಲೈಟ್ ಹಾಕಿ ಅಮ್ಮ. ಕತ್ಲು, ಕತ್ಲು ಅಮ್ಮ, ಕತ್ಲು. ಏನಮ್ಮ, ಏನಾಯ್ತು? ಯಾರು ಕೂಗ್ತಾ ಇರೋದು? ಏನಾಯ್ತೋ ಗೊತ್ತಿಲ್ಲ ಅಪ್ಪ, ಅಖಿಲ್ ಕೂಗ್ತಿದ್ದಾನೆ. ಕರೆಂಟ್ ಇದೆಯಲ್ಲ, ಏನಾಯ್ತು? ಅದೇ ಅರ್ಥ ಆಗ್ತಾ ಇಲ್ಲ. ಕತ್ಲು ಅಮ್ಮ, ಭಯ ಆಗ್ತಿದೆ ಅಮ್ಮ.